ಬಹುಚರ್ಚಿತ ವಿಷಯ ಇದು. ಅರೆಸ್ಟ್ ಆಗಿದ್ದಲ್ಲ, ಯಾವ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಅಂತ. ಮುಖ್ಯಮಂತ್ರಿಗಳನ್ನು ಬೈದಾಗಿಲ್ಲ, ಉಪಮುಖ್ಯಮಂತ್ರಿಗಳನ್ನು ಬೈದಾಗಿಲ್ಲ, ಹೋಮ್ ಮಿನಿಸ್ಟರ್ ಬೈದಾಗ ಅರೆಸ್ಟ್ ಆಗಲಿಲ್ಲ, ಶಾಸಕರುಗಳನ್ನು ಬೈದಾಗ ಇಲ್ಲ, ಸಚಿವರುಗಳನ್ನು ಬೈದಾಗ ಇಲ್ಲ, ಸಂಸದರುಗಳನ್ನು ಬೈದಾಗ ಅರೆಸ್ಟ್ ಆಗಿಲ್ಲ. ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದ ರಾಜಕಾರಣ ಮಾಡುವ ಯಾರನ್ನು ಬೈದಾಗಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗಲಿಲ್ಲ. ಅರೆಸ್ಟ್ ಆಗಿರುವುದು BL ಸಂತೋಷರನ್ನು ಬೈದಂಥ ಪ್ರಕರಣದಲ್ಲಿ. ಬಿಜೆಪಿ ಮುಖಂಡ ಕುಲಾಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ASP ಅವರ ನೇತೃತ್ವದಲ್ಲಿ ಅರೆಸ್ಟ್ ಮಾಡೋದಕ್ಕೆ ತಂಡ ಬಂತು. ದೊಡ್ಡ ಹೈಡ್ರಾಮಾ ಆಯ್ತಲ್ಲಿ. ಉಡುಪಿ ಜಿಲ್ಲೆ ಬ್ರಹ್ಮಾವರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಪೊಲೀಸರ ಜೊತೆಗೆ ಭಯಂಕರ ವಾಗ್ವಾದ. ಕೊನೆಗೂ ಪೊಲೀಸ್ ಜೀಪ್ ಹತ್ತಲಿಲ್ಲ ಅಲ್ಲ, ಸ್ವಂತ ಕಾರ್ನಲ್ಲೇ ಹೋಗಿತ್ತು. ಬ್ರಹ್ಮಾವರ ಸ್ಟೇಷನ್ಗೆ ಹೋಗ್ತಾ ಇದ್ದಂತೆ ಪೊಲೀಸರು ಕಸ್ಟಡಿಗೆ ತಗೊಂಡ್ರು. ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಮಾಡಿದ್ರು, ಕೋರ್ಟಿಗೆ ಹಾಜರುಪಡಿಸಿದ್ರು. ನಾನ್ ಬೇಲೆಬಲ್ ಅಫೆನ್ಸಸ್ ಹಾಕಿದ್ದಾರೆ, ಸೆಕ್ಷನ್ಸ್ ಹಾಕಿದ್ದಾರೆ. 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರುವ ಪ್ರಕರಣಗಳಾಗಿರೋದ್ರಿಂದ ಸ್ಟೇಷನ್ ಬೇಲಿನ ಸಾಧ್ಯತೆ ಇಲ್ಲ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅಲ್ಲಿಗೆ ಬಂದ ವಕೀಲರು ಬೇಲ್ ಕೊಡಬೇಕು ಅಂತ ಕೇಳಿದ್ರು. ಜಾಮೀನು ಅರ್ಜಿಯ ವಿಚಾರಣೆಯನ್ನು ಸೋಮವಾರ ಮುಂದೂಡಿದಂಥ ನ್ಯಾಯಾಧೀಶರು ಜೈಲಿಗೆ ಹೋಗಿ ಈಗ ಅಂತಂದರು. 23ನೇ ತಾರೀಖಿಗೆ ಜಾಮೀನು ಅರ್ಜಿಯ ವಿಚಾರಣೆ. ಫೇಸ್ಬುಕ್ ಪೇಜ್ನಲ್ಲಿ ಅಪಮಾನಕರವಾಗಿ, ಅವಹೇಳನಕರವಾಗಿ ಮಾತನಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಪ್ರಕರಣ ಇದು. ಆಗಸ್ಟ್ 18ನೇ ತಾರೀಕು ಬ್ರಹ್ಮಾವರ ಸ್ಟೇಷನ್ಗೆ ರಾಜೀವ್ ಕುಲಾಲ್ ಅನ್ನುವಂಥ ಬಿಜೆಪಿ ಸ್ಥಳೀಯ ನಾಯಕರು ಕಂಪ್ಲೇಂಟ್ ಕೊಡ್ತಾರೆ. FIR ದಾಖಲಾದ ನಂತರ ಪೊಲೀಸರು, ಬ್ರಹ್ಮಾವರ ಪೊಲೀಸರು 2 ನೋಟಿಸ್ ಕೊಟ್ಟಿದ್ರು ತಿಮ್ಮರೋಡಿಗೆ. 2 ನೋಟಿಸ್ಗೂ ಈತ ಉತ್ತರ ಕೊಡಲಿಲ್ಲ. ಅರೆಸ್ಟ್ ಮಾಡೋದಕ್ಕೆ ಬಂದರು. ಈ ಘಟನೆಯ ವಿವರಗಳನ್ನು, ಬಂಧನದ ವಿವರಗಳನ್ನು ಹೇಳುವಾಗ ಉಡುಪಿಯ SP ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಚಾಳಿ ಬಿದ್ದ ಆರೋಪಿ ಅಂದರು. ಹ್ಯಾಬಿಚುವಲ್ ಅಫೆಂಡರ್ ಅಂತ ಕರೀತಾರೆ ಅದಕ್ಕೆ, ಅಂದರೆ ರಿಪೀಟೆಡ್ ಅಫೆಂಡರ್ ಅಂತ. ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾಗ ASP ಅವರ ಕಾರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಗರ ಕಾರ್ ಗುದ್ದುತ್ತೆ. ಆ ಕಾರಿನಲ್ಲಿದ್ದ 3 ಜನರನ್ನು ವಶಕ್ಕೆ ತಗೊಂಡಿದ್ದಾರೆ. ಸೃಜನ್, ಹಿತೇಶ್ ಮತ್ತು ಸಹನ್.